ಓಂ ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ಪೀತಯೇ ಶಮ್ಯೋರಭಿಸ್ರವಂತು ನಃ. ರಾಶಿಯ ಅಧಿಪತಿಯಾದಂತಹ ಗುರು ತೃತೀಯ ಭಾವದಲ್ಲಿ ಮುಂದುವರಿತಾ ಇದ್ದಾನೆ ಮೀನರಾಶಿಯವರಿಗೆ. ಇನ್ನು ನಿಮ್ಮದೇ ರಾಶಿಯಲ್ಲಿ ರಾಹು ಕೂಡ ಇದ್ದಾನೆ. ವ್ಯಯಸ್ಥಾನದಲ್ಲಿ ಶನಿ ಮುಂದುವರಿತಾ ಇದ್ದಾನೆ. ಸಾಡೆ ಸಾತಿಯ ಕಾಲ. ಸ್ವಲ್ಪ ಎಚ್ಚರವಾಗಿ ಇರತಕ್ಕದ್ದು. ನಾನು ಹೋದ ಸಾರಿ ಕೂಡ ಹೇಳಿದ್ದೆ, ಈ ಸಾರಿ ಕೂಡ ಅದನ್ನೇ ಹೇಳ್ತಾ ಇದ್ದೇನೆ. ಸೊ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಯಾವ ರೀತಿಯಾಗಿ ಗ್ರಹಗತಿ ಅಥವಾ ಈ ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆ ಆದಾಗ ಅವರಿಗೆ ಯಾವ ರೀತಿಯಾಗಿ ಅನುಕೂಲತೆ ಇರುತ್ತೆ ಅಂತ ಅನ್ನೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ದತ್ತ ಚೈತನ್ಯ ಫೌಂಡೇಶನ್ ಸಾಧ್ಯವಾದಷ್ಟು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಇದ್ರ ಜೊತೆಗೆ ನೋಡಿ, ವಾಸ್ತುವಿಗೆ ಸಂಬಂಧಪಟ್ಟಂಥದ್ದು ಏನಾದರೂ ಮಾಹಿತಿ ಇದ್ದರೆ ನಮ್ಮ ಚಾನಲ್ನಲ್ಲಿ ನೋಡಿಕೊಳ್ಳಿ. ವಾಸ್ತುವಿಗೆ ಸಂಬಂಧಪಟ್ಟಂಥ ತುಂಬ ವಿಷಯವನ್ನು ನಾನು ಹೇಳಿದ್ದೇನೆ, ಅದನ್ನು ಕೂಡ ನೋಡ್ಕೊಳ್ಳಿ. ಇನ್ನು ಕುಂಭ ವಿವಾಹಕ್ಕೆ ಮಾಹಿತಿ ಬೇಕಾ ಅಥವಾ ಕುಜದೋಷಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೇನೆ, ಅದನ್ನು ಕೂಡ ನೋಡಿ. ಈಗ ಈ ಮೀನರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಗುರು ಪರವಾಗಿಲ್ಲ ಅಂತ ಅನ್ಬಹುದು. ಪೂರ್ತಿಯಾಗಿ ಗುರುಬಲ ಇಲ್ಲ, ಆದರೂ ಕೂಡ ಗುರು ಸ್ವಲ್ಪ ಮಟ್ಟಿಗೆ ಅನುಕೂಲಕರವಾಗಿ ಇರ್ತಾನೆ ತೃತೀಯದಲ್ಲಿ. ಆದರೆ ಲಗ್ನ ಸ್ಥಾನದಲ್ಲಿರುವಂಥ ರಾಹು, ಅಂದರೆ ನಿಮ್ಮದೇ ರಾಶಿಯಲ್ಲಿರುವಂಥ ರಾಹು ನಿಮ್ಮನ್ನು ತುಂಬ ತೊಂದರೆಯನ್ನು ಕೊಡ್ತಾ ಇದ್ದಾನೆ. ಅದರ ಜೊತೆಗೆ ಸಾಡೆ ಸಾತಿಯ ಅನುಭವ, ಮುಖ್ಯವಾಗಿ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಸಾಕಷ್ಟು ಜರ್ಜರಿತನಾಗಿ ಮಾಡಿಬಿಟ್ಟಿದ್ದಾನೆ ರಾಹು ಮತ್ತು ಶನಿ ಸೇರಿಕೊಂಡು. ಬಹಳಷ್ಟು ನಿಮಗೆ ಶಾರೀರಿಕ ತೊಂದರೆ ಆಗ್ತಾ ಇದೆ, ಮನಸ್ಸಿಗೆ ತುಂಬ ಕಿರಿಕಿರಿ ಆಗ್ತಾ ಇದೆ. ಇದೆಲ್ಲವೂ ಇನ್ನೂ ಸ್ವಲ್ಪ ದಿವಸ ಮುಂದುವರಿಯುತ್ತೆ. ಅದಕ್ಕಾಗಿ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ನೋಡಿ, ಶನಿ ಕೂಡ ವ್ಯಯಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಹಣ ಕೂಡ ಕೈಯಲ್ಲಿ ನಿಲ್ತಾ ಇಲ್ಲ. ಎಷ್ಟೇ ಗಳಿಸಿದರೂ ಕೂಡ ಗೊತ್ತಾಯ್ತಾ, ಎಲ್ಲೋ ಖರ್ಚಾಗಿ ಹೋಗಿಬಿಡ್ತಾ ಇದೆ. ಒಟ್ಟು ಹಣದ ಒಂದು ಉಳಿತಾಯ ಆಗ್ತಾ ಇಲ್ಲ. ಅದು ಕೂಡ ಮನಸ್ಸಿಗೆ ತುಂಬ ಬೇಜಾರನ್ನು ಉಂಟು ಮಾಡ್ತಾ ಇದೆ. ಚತುರ್ಥದಲ್ಲಿರುವಂಥ ಕುಜ ಕೂಡ ದಶಮದ ಮೇಲೆ ದೃಷ್ಟಿಯನ್ನು ಹಾಕ್ತಾ ಇದ್ದಾನೆ. ಸೊ ಅಲ್ಲೂ ಕೂಡ ಅಂತಂದರೆ ಉದ್ಯೋಗ ವ್ಯವಸಾಯದಲ್ಲೂ ಕೂಡ ಒಂದಷ್ಟು ಅಡಚಣೆಗಳು, ಅನಾವಶ್ಯಕವಾಗಿ ಜಗಳಗಳು ಉಂಟಾಗ್ತಾ ಇದೆ. ವ್ಯಾಪಾರ ವ್ಯವಹಾರ ಸರಿ ನಡೀತಾ ಇಲ್ಲ. ಕೆಲಸದವರು ಮಾತನ್ನು ಕೇಳ್ತಾ ಇಲ್ಲ. ಇದೆಲ್ಲವೂ ಮೀನರಾಶಿಯವರಿಗೆ ಆಗತಕ್ಕಂಥ ಅನುಭವ. ಆದರೂ ಕೂಡ ಒಂದಷ್ಟು ಒಳ್ಳೆಯ ಯೋಗಗಳು ನಿಮಗಿದೆ ನೋಡಿ. ದಾಂಪತ್ಯ ಜೀವನ ತುಂಬ ಸುಖಮಯವಾಗಿರುತ್ತೆ. ಸಾಧ್ಯವಾದಷ್ಟು ಹೆಂಡತಿಯ ಸಲಹೆ, ಹೆಣ್ಣು ಮಕ್ಕಳಾಗಿದ್ದರೆ ಗಂಡನ ಸಲಹೆಯನ್ನು ಯಾವುದೇ ಮಹತ್ವದ ವಿಷಯದಲ್ಲಿ ತೆಗೆದುಕೊಳ್ಳಿ. ಅದರಿಂದ ನಿಮಗೆ ಅನುಕೂಲತೆ ಆಗುತ್ತೆ. ಸದ್ಯಕ್ಕಂತೂ ಬಹಳಷ್ಟು ಒಳ್ಳೆಯ ಯೋಗ ನಿಮಗಿಲ್ಲ, ಆದರೂ ಕೂಡ ಶುಕ್ರ ಕೂಡ ಅನುಕೂಲಕರವಾಗಿರೋದರಿಂದ ಒಂದಷ್ಟು ಒಳ್ಳೆಯ ಸುದ್ದಿಯನ್ನು ನಿಮಗೆ ಕೇಳಲಿಕ್ಕೆ ಸಿಗುತ್ತೆ. ಯಾವುದಾದ್ರೂ ವ್ಯವಹಾರ ಮತ್ತು ಉದ್ಯೋಗ ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ದರೆ 2 ಸಾರಿ ಯೋಚನೆ ಮಾಡಿ ಅದರಲ್ಲಿ ಮುಂದುವರಿಯಿರಿ. ಇಲ್ಲದೇ ಇದ್ದರೆ ನಿಮಗೆ ಮೋಸವಾಗುವಂಥ ಸಾಧ್ಯತೆ ಜಾಸ್ತಿಯಾಗಿ ಇರುತ್ತೆ. ಇನ್ನು ಉದ್ಯೋಗ ವ್ಯವಸಾಯದಲ್ಲಿ ಮಧ್ಯಮ ಕಾಲಾವಧಿ, ನಾನು ಆಗಲೇ ಹೇಳಿದೆ, ಸ್ವಲ್ಪ ಮಂದವಾಗಿರುತ್ತೆ. ಶನಿಯ ಪ್ರಭಾವ ಇರೋದರಿಂದ ಮಂದವಾಗಿರುತ್ತೆ. ಅದಕ್ಕೆ ಮನಸ್ಸನ್ನು ಪ್ರಿಪೇರ್ ಮಾಡಿಕೊಳ್ಳಿ. ಅದರಿಂದ ನಿಮಗೆ ಬಹಳಷ್ಟು ಬೇಜಾರಾಗೋದಿಲ್ಲ. ಇದೆಲ್ಲವನ್ನು ನೀವು ಆಲ್ರೆಡಿ ರೆಡಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಆಗುತ್ತೆ. ಈ ಒಂದು ತಿಂಗಳಲ್ಲಿ ರಾಹು ಮತ್ತು ಶನಿಯ ಪರಿಹಾರವನ್ನು ಬಹಳ ಅಗತ್ಯವಾಗಿ ಮಾಡಿಕೊಳ್ಳತಕ್ಕದ್ದು. ಓಂ ರಂ ರಾಹವೇ ನಮಃ ಈ ಮಂತ್ರವನ್ನು 108 ಸಾರಿ ಮಾಡಿ. ಓಂ ಶಂ ಶನೈಶ್ಚರಾಯ ನಮಃ, ಅಥವಾ ಶನಿಯ ಬೇರೆ ಯಾವುದಾದ್ರೂ ಸ್ತೋತ್ರ ಇದ್ದರೆ ಅದನ್ನು ಕೂಡ ಮಾಡಿ. ಇದರಿಂದ ನೀವು ಆ ತೊಂದರೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆದರೆ ಆ ತೊಂದರೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಪರಿಹಾರವನ್ನು ಖಂಡಿತವಾಗಿ ಮಾಡಿಕೊಂಡಿದ್ದಾದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಒಂದಷ್ಟು ಒಳ್ಳೆಯ ಲಾಭವನ್ನು ನೋಡಲಿಕ್ಕೆ ಸಾಧ್ಯತೆ ಇರುತ್ತೆ. ಮತ್ತೆ ಭೇಟಿಯಾಗೋಣ.